ಸ್ಕೂಲಿಗೆ ಕಳಿಸಿ ರುಚಿಗೋಡ ಫ್ರೆಂಡ್ಸ್ ಎಲ್ಲ ಮಸಾಲ ರೆಡಿ ಆಯ್ತು, ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಆ ಮಟ್ಟಲ್ಲಿ ಹಾಕಕ್ಕೆ ಬೇಕಿದು ಉಳ್ಳಾಗಡ್ಡಿ ಫ್ರೆಂಡ್ಸ್. ವೈಟ್ ತತ್ತಿಗೆ ಈ ತತ್ತಿಗೆ ಎಷ್ಟು ಡಿಫ್ರೆಂಟ್ ಇದೆ ಅನ್ನೋದು ನೀವೇ ನೋಡ್ತಾ ಇರ್ಬೋದು. ಹೇಗಿದ್ರೆ ಚೆನ್ನಾಗಿದ್ರಿ ಅಂತ ಭಾವಿಸ್ತಿದ್ದೀನಿ. ನಾನು ಇವಾಗ ಎಗ್ ರೈಸ್ಗೆ ರೆಡಿ ಮಾಡ್ಕೊಂತಿದ್ದೀನಿ. ಸ್ಕೂಲ್ ಬೆಳಗ್ಗೆನ ರೆಡಿ ಮಾಡ್ತಾ ಇದ್ದೀನಿ. ಹುಡ್ರೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಫ್ರೆಂಡ್ಸ್. ಇವತ್ತು ಮಂಗಳವಾರ ಇರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹುಡ್ರು ಸ್ಕೂಲಿಗೆ ಕಳಿಸಿ ಎಗ್ ರೈಸ್ಗೆ ರೆಡಿ ಮಾಡ್ತಾ ಇದ್ದೀನಿ. ನೋಡ್ಬೋದು ಕೆಳಗ ಮ್ಯಾಟ್ ಅಲ್ಲ ಫ್ರೆಂಡ್ಸ್, ಕೆಳಗಡೆ ಮ್ಯಾಟ್ ಹಾಕ್ತೀನಿ ಅಂತ ಹೇಳಿದಿನಿಲ್ಲ, ಹಾಕಿದ್ದೀನಿ ನೋಡ್ತಾ ಇರ್ಬೋದು ನೀವು. ಇಲ್ಲೆಲ್ಲ ಎಗ್ಗು ಪ್ಲೇಟ್ಸ್, ಆಮೇಲೆ ಈರುಳ್ಳಿ ಚಿಲ್ಲಿ ಕಟ್ ಮಾಡೋಕೆ ಇದು ಫ್ರೆಂಡ್ಸ್ ನನಗೆ ಟೇಬಲ್. ಇಲ್ಲೆಲ್ಲಿಂದ ಎಗ್ ರೈಸ್ ಕೊಡ್ತೀನಿ. ಇಲ್ಲಿ ಮೊಟ್ಟೆ ಇರ್ತಾವ, ಪ್ಲೇಟ್ಸ್ ಇರ್ತಾವ. ಹಬ್ಬ ಫ್ರೆಂಡ್ಸ್, ಇದೆಲ್ಲ ಅವತ್ತು ತೊಳೆದಿಟ್ಟಿದ್ವಿ ಅಂತ ಹೇಳಿದ್ದಿಲ್ಲ, ಇನ್ನು ಮಸಾಲ ಹಾಕಿಲ್ಲ, ಹಾಕ್ಬೇಕು. ನಾವು ಈ ಡಬ್ಬಲ್ಲಿ ಎಣ್ಣೆ ಹಾಕ್ತೀನಿ ನೋಡಿ. ಗೋಡನ ಬಳಸೋದು ಎಣ್ಣಿನ, ಬೇರೆ ಯಾವ್ದು ಹಾಕಲ್ಲ. ಲೂಜು ಪಾಮ್ ಆಯಿಲ್ ಯಾವ್ದು ಆಯ್ತು ನಾವು ಬಳಸೋದಿಲ್ಲ. ನಾವು ರುಚಿಗೋಡನ ನಾನು ಹಾಕೋದು ಎಗ್ ರೈಸ್ಗೆ. ನೋಡ್ತಾ ಇರ್ಬೋದು ಮನೆಯಲ್ಲಿ ಹೇಗೆ ಮಾಡ್ತೀವಿ ನಾವು ಅದೇ ತರನ ನಾನು ಮಾಡುವುದು. ಸಿಲ್ ಡಬ್ಬೆನ ತರೋದು ಸ್ಪೂನನ್ನ ಇದಕ್ಕೆ ನಾ ಇಡ್ತೀನಿ. ಯಾವ ತರ ಇದೆ ಅಂತ ಎಲ್ಲ ಫ್ರೆಶ್ ಆಗಿ ನಾವು ಮಾಡುವುದು. ಖಾರ ಧನ್ಯ ಪೌಡ್ರು ನಾನು ಇದಕ್ಕೆ ಹಾಕೊಂತಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಚಿಕನ್ ಮಸಾಲ ಫ್ರೆಂಡ್ಸ್. ಚಿಕನ್ ಮಸಾಲ ನೆಕ್ಸ್ಟ್ ಇಷ್ಟೇ. ನೆಕ್ಸ್ಟ್ ಅರಿಶಿನ ಹಾಕೊಂತಿದ್ದೀನಿ ನಾನು ಬಾಕ್ಸ್ಗೆ. ನೆಕ್ಸ್ಟ್ ಉಪ್ಪು ಜಿಂಗುಪ್ಪು ಹಾಕೊಂತಿದ್ದೀನಿ ಫ್ರೆಂಡ್ಸ್. ನಾನು ಎಲ್ಲ ಒಟ್ಟಿಗೆ ನಾನು ಹಾಕೊಂಡ್ಬಿಟ್ಕೊಂಡ್ರೆ ನನಗೆ ಇಮ್ಮಿಡಿಯೇಟ್ ಯಾವ ಕಸ್ಟಮರ್ ಬಂದ್ರೆ ನನಗೆ ಅರ್ಜೆಂಟಾಗಿ ನನಗೆ ಮಾಡೋಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ಎಲ್ಲ ಒಟ್ಟಿಗೆ ಬಾಕ್ಸಲ್ಲಿ ಹಾಕೊಂಡ್ರೆ. ಆಮೇಲೆ ಕಾಟು ಗರಂ ಮಸಾಲ 2 ಪಾಕೆಟ್ ಹಾಕೊಂತೀನಿ ನಾನು. ಶ್ರಾವಣ ಇರೋದ್ರಿಂದ ಇಷ್ಟಿನ ರಜೆ ಇತ್ತಲ್ಲ ಫ್ರೆಂಡ್ಸ್, ಮನೆಲ್ಲ ಕ್ಲೀನ್ ಮಾಡಿದ್ದೀನಿ. ಇವತ್ತೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಓಪನ್ ಮಾಡ್ತಾ ಇದ್ದೀನಿ ನಾನು ಎಗ್ ರೈಸ್. ಆಮೇಲೆ ಎಗ್ ರೋಸ್ಟ್ ನಮ್ಮ ಕಡೆ ಜಾಸ್ತಿ ಹೋಗ್ತಾ ಫ್ರೆಂಡ್ಸ್. ಹಾಕೊಂತೀನಿ ಕಾಟು ಗರಂ ಮಸಾಲ ಫ್ರೆಂಡ್ಸ್, ಚೆನ್ನಾಗಿರ್ತದೆ. ಎಗ್ ಮಸಾಲ ಫ್ರೆಂಡ್ಸ್ 5 ರೂಪಾಯಿ ಪಾಕೆಟ್ ಇರ್ತಲ್ಲ, ಇದು ಚೆನ್ನಾಗಿರುತ್ತೆ. ನಾನು ಇದನ್ನೇ ಯೂಸ್ ಮಾಡೋದು. ನಾನು ಎಗ್ ರೈಸ್ಗೆ ಎಗ್ ರೋಸ್ಟ್ ಯೂಸ್ ಮಾಡೋದು ಫ್ರೆಂಡ್ಸ್. ಎಗ್ ರೈಸ್ ಫೇಮಸ್ ಫ್ರೆಂಡ್ಸ್ ನಮ್ಮಲ್ಲಿ. ನಾನೇ ಮಾಡುವುದು ಎಲ್ಲ ಪ್ರಿಪೇರ್. ಬರುತ್ತೆ ನಾನೆಲ್ಲ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್. ನಾನು 20 ದಿನ ಮುಚ್ಚಿತ್ತು ಫ್ರೆಂಡ್ಸ್. ಅದು 20 ದಿನ ನಾವು ರಜೆ ಮಾಡಿದ್ವಿ. ಮಸಾಲ ರೆಡಿ ಆಯ್ತು, ಹಾಕೊಂಡಿದ್ದೀನಿ. ಉಪ್ಪು, ಕಾಟು ಮಸಾಲ, ಧನ್ಯ, ಇದು ಅರಿಶಿನ, ಚಿಕನ್ ಮಸಾಲ, ಎಗ್ ಮಸಾಲ. ಇದು ಎಗ್ ರೈಸ್ಗೆ ಇಷ್ಟೇ ಹಾಕೋದು ಫ್ರೆಂಡ್ಸ್. ಎಗ್ ಮಸಾಲ, ಕಾಟು ಮಸಾಲ, ಎಗ್ ರೈಸ್ಗೆ ಉಪ್ಪು 3 ಬಿಟ್ಟರೆ ಯಾವುದು ಇದು ಅರಿಶಿನ ಇವು 4 ಬಿಟ್ಟರೆ ನಾವು ಎಗ್ ರೈಸ್ಗೆ ಯಾವುದು ಹಾಕೋದಿಲ್ಲ. ಇದು ಏನೈತಿ ಇದು ಚಿಕನ್ ಮಸಾಲ, ಧನ್ಯ ಪೌಡರ್, ಏನೋ ಚಿಕನ್ಗೆ ಅಷ್ಟೇ ನಾವು ಆ್ಯಡ್ ಮಾಡೋದು. ಎಗ್ ರೈಸ್ಗೆ ಇವು 4 ನಾನು ಇದು 4 ಐಟಮ್ ಮಸಾಲ ಐಟಮ್ ನಾನು ಯೂಸ್ ಮಾಡೋದು ಅಷ್ಟೇ. ಮಸಾಲ ಐಟಮ್ ಎರಡು ಫ್ರೆಂಡ್ಸ್. ಉಪ್ಪು ಅರಿಶಿನ ಅಷ್ಟೇ ಹಾಕೋದು ಎಗ್ ರೈಸ್ಗೆ. ನಾನು ಸಿಂಪಲ್ ಆಗಿ ಮನೆಯಲ್ಲಿ ಯಾವ ತರ ಮಾಡ್ತೀವಿ ಅದೇ ತರ ನಾನು ಮಾಡುವುದು. ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಗ್ ರೈಸ್ಗೆ. ಇದು ಮೇಲೆ ಫಸ್ಟ್ ಇದು ಮೇಲೆ ಇರೋದು ರೌಡಿ ತೆಗಿಯೋಣ, ರೌಂಡ್ ಆಗಿ ಕಟ್ ಮಾಡಿ ಇಡೋಣ. ಎಲ್ಲ ರೌಡಿ ಹಿಂಗೆ ತಕೊಂಡು ಇಡೋಣ ಫ್ರೆಂಡ್ಸ್. ಇದು ರೌಡಿ ನನಗೆ ಬೇಕಾಗುತ್ತೆ ಫ್ರೆಂಡ್ಸ್. ರೌದಿನ ಇದು ಏನು ವೇಸ್ಟ್ ಆಗಲ್ಲ. ಏನಪ್ಪ ಅಂದ್ರೆ ಇದು ಮೊಟ್ಟೆ ಕುಚ್ತೀವಲ್ಲ ಫ್ರೆಂಡ್ಸ್, ಆ ಮೊಟ್ಟೆಲಿ ಹಾಕಕ್ಕೆ ಬೇಕಿದು, ವೇಸ್ಟ್ ಕೂಡ ಆಗಲ್ಲ. ಈರುಳ್ಳಿ ಕಟ್ ಮಾಡ್ಕೊಂಡು ಆಮ್ಯಾಕ ಚಿಲ್ಲಿ ಕಟ್ ಮಾಡ್ಬೇಕು ಫ್ರೆಂಡ್ಸ್. ಚಿಲ್ಲಿ ಕಟ್ ಮಾಡ್ಬೇಕು, ರೈಸ್ ಮಾಡ್ಬೇಕು, ಮೊಟ್ಟೆ ಕುಚ್ಚಬೇಕು ಫ್ರೆಂಡ್ಸ್. ಮೊಟ್ಟೆ ಬೇಗ ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಇದೊಂದು ನಿಮ್ಮಿಂದ ಸಹಾಯ ಆಗ್ಬೇಕು ನನಗೆ. ಆದಷ್ಟು ಬೇಗ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತಿದ್ದೀನಿ ನಿಮ್ಮ ಹತ್ರ. ಹೊಸದಾಗಿ ನಮಗೆ ಒಂದು ಯೂಟ್ಯೂಬರ್ ಆಗ್ಬೇಕಂತ ನನಗೆ ಒಂದು ಆಸೆ ಇದೆ ಫ್ರೆಂಡ್ಸ್. ಈಗ ನಾವು ಹೇಗಿದ್ರೆ ಕೆಲಸ ಮಾಡ್ತಲ್ಲ ಅದೇ ನಿಮ್ಮ ಹತ್ರ ಯಾಕೆ ಶೇರ್ ಮಾಡ್ಕೋಬಾರ್ದು ಅಂತ ನನಗೆ ಅನಿಸ್ತು ಫ್ರೆಂಡ್ಸ್. ಹಂಗಾಗಿ ನಾನು ಇವಾಗ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮ ಸಪೋರ್ಟು ನನಗೆ ಬೇಕು ಫ್ರೆಂಡ್ಸ್. ಯಾಕೆಂದ್ರೆ ನಿಮ್ಮಿಂದ ನಾವು ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಆಗಿದೆ. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ. ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್, ಒಂದು ಶೇರ್ ಮಾಡಿಬಿಡಿ. ಒಂದು ಈ ವಿಡಿಯೋ ಪೂರ್ತಿ ಗಂಟೆ ನೋಡಿದ್ರೆ ಒಂದು ಎಷ್ಟೋ ನಮಗೆ ಹೆಲ್ಪ್. ನಮಗೆ ಒಂಥರ ಎಲ್ಲೋ ನಮ್ಮ ವಿಡಿಯೋ ನೋಡ್ತಾರಲ್ಲ ಎಲ್ಲ ಕುಂತ್ಕೊಂಡು ಅಂತ ನಮಗೆ ಒಂಥರ ಖುಷಿ ಫ್ರೆಂಡ್ಸ್. ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಂತ ಒಂದು ನಂದು ಭಾವನೆ ಫ್ರೆಂಡ್ಸ್.
ಹಾಗಾಗಿ ನಾನು ಯೂಟ್ಯೂಬ್ ಮಾಡೋಕ್ಕೆ ನಾನು ಸಾಧ್ಯ ಆಯಿತು ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ಬೇಕು ಕಣ್ಣ ನೀರೇ ಬರ್ತಾವ. ಫ್ರೆಂಡ್ಸ್. ಈಗ ಈರುಳ್ಳಿ ಅಷ್ಟು ಸಾಕು, ಇಷ್ಟು ಬಂದಿದೆ. ಉಳ್ಳಾಗಡ್ಡಿ ರೌದೆ ಅವಾಗಲೇ ಬೇಕು ಅಂತ ಹೇಳಿದ್ನಲ್ಲ, ನೀರಿನಲ್ಲಿ ಉಳ್ಳಾಗಡ್ಡಿ ರೌದೆ ಹಾಕ್ತೀನಿ, ತತ್ತಿ ಕುಚ್ಚಾಕಿದ್ದು. ಆಮೇಲೆ ಉಪ್ಪು ಹಾಕ್ತೀನಿ, ಎರಡು ಉಪ್ಪು, ಅರಿಶಿನ ಹಾಕ್ತಿದ್ದೀನಿ. ಇದೆಲ್ಲ ಹಾಕಿರೋ ಫ್ರೆಂಡ್ಸ್ ಸ್ವಲ್ಪ ತತ್ತಿ ಟೇಸ್ಟ್ ಬರ್ತಾ. ಆದ ನಂತರ ಇದು ಟಪ್ಪಿ ಏನ್ ಸುಲ್ತಿ ನೋಡಿ ಈಜಿಯಾಗಿ ಸುಲಿಬೋದು ಫ್ರೆಂಡ್ಸ್. ಸ್ವಲ್ಪ ಉಳ್ಳಾಗಡ್ಡಿ ರೌದೆ ಹಾಕಿರೋ ಕಲರ್ ಕೂಡ ಚೇಂಜ್ ಆಗ್ತಾ. ನಿಮ್ಗೆ ಕುದ್ದ ನಂತರ ನಾನು ತೋರಿಸ್ತೀನಿ ಯಾವ ಕಲರ್ ಬರುತ್ತೆ ಅಂತಂದು. ಉಪ್ಪು ಅರಿಶಿನ ಉಳ್ಳಾಗಡ್ಡಿ ರೌದೆ ಏನಿದೆ ಅದನ್ನ ಇದು ತತ್ತಿಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಟ್ರೈ ಹಾಕ್ತೀನಿ, ತತ್ತಿ ಒಂದು ಟ್ರೈ ಹಾಕಿ ಕುಚ್ಕೊಂತೀನಿ. ಕುಚ್ಚಿದ ನಂತರ ನಿಮ್ಗೆ ಯಾವ ತರ ಕಲರಿಂಗ್ ಇರ್ತಂತ ನಾನು ತೋರಿಸ್ತೀನಿ ನಿಮಗೆ. ನೋಡ್ಬೋದು, ನೀವು ಈ ತರ ಕುಚ್ಚಬಹುದು ಮನೇಲಿ, ಸ್ವಲ್ಪ ಟೇಸ್ಟಿಯಾಗಿನೂ ಇರ್ತಾ. ನಾನು ಇವಾಗ 30 ತತ್ತಿ ಇದಕ್ಕೆ ಹಾಕಿದ್ದೀನಿ. ನಾನು ಇವಾಗ ಕುಚ್ಚಾಕಿಡ್ತೀನಿ. ಚಕ್ಕ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಆಲ್ರೆಡಿ ಕುದ್ತಾ ಇದೆ ಫ್ರೆಂಡ್ಸ್ ತತ್ತಿ. ಸ್ವಲ್ಪ ಇನ್ನೊಂದು 2 ನಿಮಿಷ ಕುದ್ರೆ ಆಯ್ತು. ಆಫ್ ಮಾಡೋಣ. ಆಫ್ ಮಾಡಿದ ನಂತರ ನಿಮಗೆ ಗೊತ್ತಾಗ್ತದೆ ಯಾವ ತರ ಕಲರ್ ಬಂದಿದೆ ಅಂತಂದು. ನೋಡ್ತಾ ಇರ್ಬೋದು, ಅಲ್ಲೇ ನೀರಿನಲ್ಲೇ ಗೊತ್ತಾಗ್ತದೆ ನಿಮ್ಗೆ ಯಾವ ತರ ಕಲರ್ ಬಂದಿದೆ ಅಂತಂದು. ಇದು ಇವತ್ತಿನ ವಿಡಿಯೋ ಆಗುತ್ತಾ ಅದು ತತ್ತಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಅವಾಗಲೇ ನಾನು ಹೇಳಿದಂಗ ಕಲರ್ ಉಳ್ಳಾಗಡ್ಡಿ ರೌದೆ ಹಾಕಿದ್ರೆ ಕಲರ್ ಬರ್ತಂತ ಹೇಳಿದ್ನಲ್ಲ, ನೋಡ್ತಾ ಇರ್ಬೋದು. ಆ ತತ್ತಿ ವೈಟ್ ತತ್ತಿಗೆ ಈ ತತ್ತಿಗೆ ಎಷ್ಟು ಡಿಫ್ರೆಂಟ್ ಇದೆ ಅನ್ನೋದು ನೀವೇ ನೋಡ್ತಾ ಇರ್ಬೋದು. ಟೇಸ್ಟಿಯಾಗಿ ಬರ್ತಾ ಫ್ರೆಂಡ್ಸ್. ಟಪ್ಪಿ ಸುಲಿಯಕ್ಕೂ ತತ್ತಿದು ಈಸಿಯಾಗಿ ಇರ್ತಾ. ಹಂಗಾಗಿ ನಾನು ಉಳ್ಳಾಗಡ್ಡಿ ರೌದೆ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ಸ್ವಲ್ಪ ಕುಚ್ಚಿದ್ರೆ ಆಯ್ತು. ಈ ತರ ಕಲರ್ ನೋಡಿ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ. ನೋಡ್ಬೋದು ನೀವು ಇದಕ್ಕೆ ಎಷ್ಟು ಡಿಫ್ರೆಂಟ್ ಇದೆ ಅಂತಂದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ನಮ್ಮ ವಿಡಿಯೋನ ನೋಡಿ ಫ್ರೆಂಡ್ಸ್. ಓಕೆ.